ನಾವೇನು ಮಾಡೋದು ಮೇಡಮ್, ಹಾಕ್ಕೊಳ್ಳೇಬೇಕು. ಗಾಡಿ ಡೈಲಿ ಪ್ರಾಸೆಸ್ಗೆ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ನಾವೊಬ್ಬರು ಹೋರಾಡಿದ್ರೆ ಏನು ಸುಖ ಇಲ್ಲ. ಸೆಂಟ್ರಲ್ಲಿ ಏನು ಮಾಡ್ತಾರೋ ಅದು ನಾವು ಕೇಳಲೇಬೇಕಲ್ವ. ಇದಕ್ಕೋಸ್ಕರ ಓಡಾಡೋದು ಸ್ವಲ್ಪ ನೋಡಿಕೊಂಡು ಗಾಡಿ ಎತ್ತಬೇಕು. ಸುಮ್ಮನೆ ಅನ್ವಾಂಟೆಡ್ ಆಗಿ ತಗೊಳ್ಳೋಕ್ಕಿಲ್ಲ, ಅವಾಯ್ಡ್ ಮಾಡ್ಬೇಕು ಅಷ್ಟೇ. ಈಗ ಮೊದಲಾಗಿದ್ರೆ ಒಂದು 100 ರೂಪಾಯಿ 200 ರೂಪಾಯಿ 150 ರೂಪಾಯಿ ಈ ಥರ ಅಂತ ಹಾಕ್ಸ್ಕೊತಾ ಇದ್ರು. ಈಗ ಹೇಳ್ತಾ ಇದ್ದಾರೆ ಪಾಪ ಪೆಟ್ರೋಲ್ ಬಂಕವ್ರು ಹಾಕೋರು ಹೇಳ್ತಾ ಇದ್ದಾರೆ ಫುಲ್ ಟ್ಯಾಂಕ್ ಮಾಡು ಅಂತಾರೆ. ಗಾಡಿ ಫುಲ್ ಆಗಿದ್ರು ಫುಲ್ ಟ್ಯಾಂಕ್ ಮಾಡು ಅಂತಾರೆ. ಏನಕ್ಕೆ ಸರ್ ಆ ಭಯ? ಏನು ತಿರ್ಗಾ ರೈಸ್ ಮಾಡಿಬಿಟ್ರೆ ಹೆಂಗೆ ಇರೋದು ಓಡಲಿ ಅಂತ? ಎಷ್ಟು ದಿವಸ ಅಂತ ಫುಲ್ ಮಾಡ್ಕೊಂಡು ತಿರ್ಗೋಕ್ಕಾಗುತ್ತೆ ಹೇಳಿ? ಇವಾಗ ಫುಲ್ಲು ಅಂತ ಎಷ್ಟು ದಿವಸ ಹೋಗುತ್ತೆ, ಎಷ್ಟು ದಿವಸ ಬರುತ್ತೆ ಕಿಲೋಮೀಟ್ರ್, ಅದ್ರ ಪ್ರಕಾರನೇ ಓಡೋಕ್ಕಾಗೋದು. ಫುಲ್ ಮಾಡ್ಕೊಂಬಿಟ್ರೆ ಎಷ್ಟು ದಿವಸ ಅಂತ ಬರುತ್ತೆ ಹೇಳಿ? ಅವ್ರು ಏನು ಮಾಡಿದ್ರು ಹಾಕ್ಲೇಬೇಕಲ್ವ, ಓಡಾಡಬೇಕಲ್ವ. ಗಾಡಿ ಇಲ್ಲಾಂದರೆ ಕೆಲಸ ಆಗಲ್ಲ, ಕಂಪಲ್ಸರಿ ಇದ್ದೇ ಇರುತ್ತಲ್ಲ ಮೇಡಮ್. ಮೋದಿಜಿ ಹೇಳಿದಾರಲ್ಲ ಸರ್, ಬಸ್ಸಲ್ಲಿ ಓಡಾಡಿ ಮೆಟ್ರೋದಲ್ಲಿ ಓಡಾಡಿ ಅಂತ. ಬಸ್ಸಲ್ಲಿ ಓಡಾಡ್ಬೋದು, ಮಾರ್ಕೆಟ್ ಮಾಡೋರು ಹೆಂಗೆ ಬಸ್ಸಲ್ಲಿ ಓಡಾಡೋಕ್ಕೆ ಹೇಳಿ? ಯಾಕಂದರೆ ಟ್ರಾಫಿಕ್ ನಿಮಗೆ ಗೊತ್ತು, ಬೆಂಗಳೂರು ಟ್ರಾಫಿಕ್ ಹೆಂಗಿದೆ ಅಂತ. ಇವಾಗ ಒಂದು ಕಡೆ ಹೋಗ್ಬೇಕಂದ್ರೆ ಗಾಡಿ ಇಲ್ಲಾಂದರೆ ನಾವು ಬಸ್ಸಲ್ಲಿ ಹೋದರೆ ಆಗುತ್ತೆ ಕೆಲಸ. ನಮ್ಮ ಕೆಲಸ ಬೇಗ ಆಗ್ಬೇಕಂದ್ರೆ ಗಾಡಿ ಬೇಕು. ಅದಕ್ಕೆ ಅನ್ವಾಂಟೆಡು ಇಲ್ಲ ಅಂದಮೇಲೆ ಓಡಾಡಬಾರ್ದು. ಮೇಯ್ನ್ ಸೋರ್ಸ್ ಇರೋದಕ್ಕೆ ಓಡಾಡಲೇಬೇಕು. ಅವ್ರು ಹೇಳ್ತಾರದು ಸರಿ ಅಂತೀರಾ? ಯಾಕಂದರೆ ಬೇರೆಯವ್ರದ್ದೆಲ್ಲ ಎಲ್ಲ ಕಡೆ ನೀವು ಕಂಪೇರ್ ಮಾಡಿದ್ರೆ ಎಲ್ಲ ಕಡೆ ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ. ನಮ್ಮದು ಏನಂದರೆ ಸ್ವಲ್ಪ 3 ರೂಪಾಯಿ ತಾನೆ ಅಂತ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನಾವು ಕೋಪ್ರೇಟ್ ಮಾಡಬೇಕಲ್ವ ಮೇಡಮ್. ಸರ್ ಮುಂದಿನ ದಿನಗಳಲ್ಲಿ 160 ರೂಪಾಯಿ ಆಗ್ಬೋದು ಅಂತ ಇದ್ದಾರೆ. ದೇವರೇ ಕಾಪಾಡಬೇಕು. ಅವಾಗ ಏನು ಮಾಡ್ತೀರಾ ಸರ್? ಅವಾಗಲೂ ಅಡ್ಜಸ್ಟ್ ಮಾಡ್ಕೋತೀರಾ? ನಾವೊಬ್ಬರು ಹೋರಾಡಿದ್ರೆ ಏನು ಸುಖ ಮೇಡಮ್? ಅಡ್ಜಸ್ಟ್ ಮಾಡೋಕ್ಕೂ ಆಗಲ್ಲ. ಏನು ಮಾಡೋದು? ಅವಾಯ್ಡ್ ಮಾಡಬೇಕು ಗಾಡಿ ಓಡೋದು ಅಷ್ಟೇ. ಅನ್ವಾಂಟೆಡ್ ಓಡೋದು ಕಡಿಮೆ ಮಾಡೋದು ಅಷ್ಟೇ. ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿತ್ತು. ಒಳ್ಳೆ ಸರ್ಪ್ರೈಸ್ ಕೊಟ್ಟರು, ಏನು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಈ ಸರ್ಪ್ರೈಸ್ನ? ನಾನು ಏನೇ ಹೇಳೋಕ್ಕಾಗೋದಿಲ್ಲ ಬಿಡಿ. ಯಾಕೆ ಸರ್? ಅದು ಸರ್ಪ್ರೈಸೇ, ಎಲ್ಲರಿಗೂ ಸರ್ಪ್ರೈಸೇ. ಯಾಕಂದ್ರೆ ಒಂದೆಲ್ಲ ಒಂದು ದಿನ ಬಳಕೆ ಸಾಮಾನುಗಳಾಗಿರ್ಬೋದು. ಮೊನ್ನೆಲ್ಲ ರೀಸೆಂಟ್ ಆಗಿ ಗ್ಯಾಸ್ ಏನು ಮಾಡೋಕ್ಕಾಗ ಡೀಸೆಲ್ ಏನು ಮಾಡ್ಬೇಕು ಹೇಳಿ? ಅಡ್ಜಸ್ಟ್ ನಾವು ಎಷ್ಟು ದಿನ ಅಂತ ಮಾಡ್ಕೊಂಡು ಹೋಗ್ತಾರೆ. ಇದು ಮಾಡಕ್ ಆಗೋದಿಲ್ಲ ನೋಡಿ. ಕೆಲಸ ಇರೋದು ಕೆಲಸ ಹೋಗ್ಬಿಡುತ್ತೋ ನಮ್ಗಂತಲ್ಲ, ನನ್ನ ಕೊಲೀಗ್ಸ್ ಎಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಕೆಲಸ ಹೋಗ್ಬಿಟ್ಟೈತೆ. ಅವರು ಹೆಂಗೆ ಇದು ಮಾಡ್ಬೇಕು ಹೇಳಿ? ಅಲ್ಲ ಸರ್, ಏನು ಕೆಲಸ ಹೋಯ್ತು ಅವ್ರಿಗೆ? ಇದೇ ಥರನೇ ಇದನ್ನೇ 1 or 2 ಇದು ಪೆಟ್ರೋಲ್ ಡೀಸೆಲ್ ಇಲ್ಲ ಅಲ್ವಾ, ಕೆಲವು ಕಡೆ ಬಂದಾಗಿದೆ. ಅದರಿಂದ ಏನಾಗಿದೆ ಅಂದರೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಅದು ಇಂಪ್ಯಾಕ್ಟ್ ಆಗುತ್ತೆ, ಕಂಪ್ನಿಗೂ ಇಂಪ್ಯಾಕ್ಟ್ ಆಗುತ್ತೆ, ಜೊತೆಯಲ್ಲಿ ಎಂಪ್ಲಾಯೀಸ್ಗೂ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲ ಸರ್, ಅದು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಳಿ ಅಂತ ಹೇಳಿರೋದು ಬೇಕು ಅಂದರೆ ಇಲ್ಲ. ಇವಾಗ 20 ಜನ ಎಕ್ಸಾಂಪಲ್ ತಗೊಳ್ಳಿ. ಒಂದು ಟೀಮಲ್ಲಿ ಬೇಕಾಗಿರೋ ಇವಾಗ ಮಾಡ್ತಾ ಇರೋದು 20 ಜನ, ಮಾಡ್ತಾ ಇರೋದು 3 ಜನ ಕೆಲಸ. ಎಲ್ಲಾಗುತ್ತೆ ಹೇಳಿ? ಅದೆಲ್ಲ ಆಗುತ್ತೆ, ಅದೆಲ್ಲ ಇಂಪ್ಯಾಕ್ಟ್ ಎಲ್ಲ ಸೇರಿ ಇಂಪ್ಯಾಕ್ಟ್ ಆಗುತ್ತೆ ಅದು. ಅವ್ರು ಹೇಳಿರೋದು ಕರೆಕ್ಟ್ ಅಂತೀರಾ? ಹಾಂ, ಅವ್ರು ಹೇಳಿರೋದು ಕರೆಕ್ಟ್ ಅಂತೀರಾ? ಹೇಳಿರೋದು ಕರೆಕ್ಟ್ ಅಲ್ಲ, ಪಾಲಿಸಿ ಸರಿಯಾಗಿಲ್ಲ ಹೇಳ್ಬೇಕಂದ್ರೆ ಒಂದೇ ಮಾತು. ಇಂತ ಇಷ್ಟು ಒಳ್ಳೆ ಸರ್ಪ್ರೈಸ್ ಕೊಟ್ರು. ಮೊನ್ನೆಲ್ಲ ಗ್ಯಾಸ್ ಮೇಲೆ ಕೊಟ್ಟಿದ್ರು, ಇವಾಗ ಪೆಟ್ರೋಲ್ ಡೀಸೆಲ್ ಮೇಲೆ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್? ಅಕ್ಸೆಪ್ಟ್ ಮಾಡ್ಕೊಳ್ತೀರಾ? ಏನ್ ಮಾಡೋ ಆಗಲ್ಲ ಮೇಡಮ್. ಎಲ್ಲ ಬೆಲೆ ಈ ತರ ಜಾಸ್ತಿ ಮಾಡಿದ್ರೆ ನಮ್ಮಂತರ ಬಡವ್ರು ಏನ್ ಮಾಡ್ಬೇಕು? ಮತ್ತೆ ಹಾಕ್ಸ್ಕೊಂಡೇ ಬರ್ತಾ ಇದೀರಾ. ಹೇಳಿದ್ರಲ್ಲ ಅವರು, ಮನೆಯಲ್ಲಿ ಗಾಡಿಗಳನ್ನೆಲ್ಲ ನಿಲ್ಸ್ಬಿಟ್ಟು ಬಸ್ಸು ಮತ್ತೆ ಮೆಟ್ರೋದಲ್ಲಿ ಓಡಾಡಿ ಅಂತ ಈ ಲಗೇಜ್ ಎಲ್ಲ ಇಟ್ಕೊಂಡು. ಅದ ಹೆಂಗಾಗತ್ತೆ ಮೇಡಮ್? ಸಾಧ್ಯ ಇಲ್ಲ, ಆಗಲ್ಲ ಅದು. ಯಾಕೆ? ಹಂಗಾಗತ್ತೆ. ಆಮೇಲೆ ಮೊದ್ಲಿಂದ ನಾವು ಗಾಡಿಲೇ ಹೊಡೆಯೋದು. ಅವ್ರು ಹೇಳ್ದಂಗೆ ಹಂಗಾಗತ್ತೆ. ಮಾಡ್ಬೇಕಲ್ವಾ ಸರ್? ಪ್ರಧಾನ ಮಂತ್ರಿ ಹೇಳಿದ್ಮೇಲೆ ಆ ಕೆಲಸ ನಾವು ಮಾಡ್ಲೇಬೇಕಲ್ವಾ? ಹೆಂಗಾಗತ್ತೆ ಮೇಡಮ್? ದೇಶದ ನಾಗರಿಕರಾಗಿ. ಅವ್ರು ಏನಂತ ಹೇಳಿದ್ರು? ಅದೇ ಗಾಡಿ ಎಲ್ಲ ನಿಲ್ಸ್ಬಿಟ್ಟು ಬಸ್ಸು ಮತ್ತೆ ಮೆಟ್ರೋ ಈ ಗೌರ್ಮೆಂಟ್ ವೆಹಿಕಲ್ಗಳಲ್ಲಿ ಓಡಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಮಾಡ್ಲೇಬೇಕಲ್ವಾ? ಮಾಡ್ಲೇಬೇಕು. ಅವ್ರು ಕೊಡ್ತಾರ ಗಾಡಿ? ಗಾಡಿ ಅಂತಂದ್ರೆ ಮೆಟ್ರೋ ಬಸ್ಸು, ಮೆಟ್ರೋ ಬಸ್ಸು ಓಡಾಡ್ಬೇಕಲ್ವಾ ಅದ್ರಲ್ಲಿ? ಓಡಾಡ್ಬೇಕು. 2 ರೂಪಾಯಿ ಬೇರೆ 3 ರೂಪಾಯಿ ಬೇರೆ ಜಾಸ್ತಿ ಆಗಿದೆ. ಹೌದು. ನಮ್ಗೆ ಕಷ್ಟ ಆಗುತ್ತೆ, ಹೊರೆ ಆಗಿದೆ. ಹೌದು, ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕಲ್ವಾ? ಹೌದು, ಆಗ್ಬೇಕು. ಈಗ ನಾವು ಮಾಮೂಲಿ ಕೆಲಸ ಮಾಡ್ಬೇಕಲ್ಲ, 2 ವೀಲರ್ ಮೇಲೆ ಗಾಡಿ ಮತ್ತೆ ಪೆಟ್ರೋಲ್ ಬೇಕೇ ಬೇಕಲ್ಲ. ಅದು ಬಿಟ್ಟು ನಾವು ಮೆಟ್ರೋಲ್ ಓಡಾಡಕ್ಕಾಗ. ನಿಮ್ ಕೆಲಸ ನಮ್ದು ಟೀ ಪುಡಿ ಏನ್ ಮಾಡೋದು? ಟೀ ಪುಡಿ ಸೆಲ್ ಮಾಡೋದೆಲ್ಲ ಅಂಗಡಿ ಹೋಟ್ಲಿಗೆ ಹಾಕಿ ಬರ್ತೀವಿ ನಾವು. ಹಾಕ್ಬಿಟ್ಟು ಒಂದು ಬ್ಯಾಗಲ್ಲಿ ಹಾಕೊಳ್ಳಿ. ಹಂಗಾಗುತ್ತೆ ಮೇಡಮ್. ತುಂಬಾ ನಾವು ನೋಡಿ, ಹಿಂದೆ 50 kg ಮುಂದೆ 70 kg ಹಿಂಗೆಲ್ಲ ಡೈಲಿ ಇರುತ್ತೆ ನಮ್ದು. ಗಾಡಿ ಬೇಕೇ ಬೇಕು ನಮ್ಗೆ. ಗಾಡಿ ಅವಶ್ಯಕತೆ ಇದೆ. ಗಾಡಿ ಬೇಕೇ ಬೇಕು. ಗಾಡಿ ಇರ್ಲಿಕ್ಕೆ ಕೆಲಸನೇ ಆಗಲ್ಲ. 3 ರೂಪಾಯಿ ಇಲ್ಲ 10 ರೂಪಾಯಿ 50 ರೂಪಾಯಿ ಜಾಸ್ತಿ ಆದ್ರೆ ನೀವು ಪೆಟ್ರೋಲ್ ಹಾಕ್ಬೇಕು. ಕೆಲಸ ಹಾಕ್ಲೇಬೇಕು. ಮತ್ತೆ ಬೇಕೇ ಬೇಕು. ಕಸ್ಟಮರ್ ಹಳೆ ಮುಂದೆ ನಾವು ಹೋಗ್ಲೇಬೇಕಲ್ಲ. ಡೈಲಿಯಿಂದ ಅದೇ ನಮ್ದು ಬಿಸ್ನೆಸ್ಸು. ಅಂಗಡಿ ಹೋಗಿ ಹಾಕ್ಲೇಬೇಕು. ಗಾಡಿ ಬೇಕೇ ಬೇಕು. ಅವ್ರು ಹೇಳ್ದಂಗೆ ನಾವು ಬಸ್ಸಲ್ಲಿ ಹೋಗಿ ಬರೋಕ್ಕೆ, ಸುಮ್ಮನೆ ಎಲ್ಲರೂ ಹೋಗಿ ಬರೋಕ್ಕೆ ಬೆಸ್ಟ್ ಅದು. ಫ್ಯಾಮ್ಲಿಗೆ ಓಡಾಡೋಕ್ಕೆ ಚಿಕ್ಕ ಬ್ಯಾಗ್ ಇದ್ದರೆ ತೊಗೊಂಡು ಹೋಗಿ ಬೆಸ್ಟ್ ಅದು. ಈ ಥರ ಲಗೇಜ್ ಇಟ್ಕೊಂಡು ಹೋಗ್ಬೋದಾ? ಅವ್ರು ತೊಗೊತಾರೆ ಸರು.
ತಗೊಳಲ್ಲ. ಲೈನ್ ಇಲ್ಲ ಸರ್, ಇನ್ನೊಂದ್ ವಾರ ಆಗ್ಲಿ, ಹಾ ಆಮೇಲೆ ಲೈನು, ಆಮೇಲೆ ಲೈನು, ಆಮೇಲೆ ಪೆಟ್ರೋಲ್ಗೆ ನೀವು ಕಣ್ಣಲ್ಲಿ ನೀರ್ ಹಾಕೋಬೇಕಾಗತ್ತೆ. ಹಾ ಆಮೇಲೆ ನೀವ್ ಹೆಂಗಂದ್ರೆ ಇದನ್ನೇ ನಂಬ್ಕೊಂಡಿರೋರು ನೀವು ಹೌದು. ಅಲ್ವಾ? ಹಾ ತುಂಬಾ ಕಷ್ಟ ಪಡ್ಬೇಕಾಯ್ತು. ಏನ್ ಹೇಳ್ತೀರಾ ಹಿಂಗಾದ್ರೆ ಜೀವನ? ಹಿಂಗಾದ್ರೆ ಆಗಲ್ಲ ಮೇಡಮ್ ಜೀವನ. ಮತ್ತೇನ್ ಮಾಡೋದು? ಏನ್ ಮಾಡಕ್ಕಾಗಲ್ಲ, ನೋಡ್ಬೇಕು ಮುಂದೆ ಏನಾಗುತ್ತೆ ಜನ ನೋಡ್ಕೊಂಡು ಮಾಡೋಣ.